ಇಲ್ಲಿ ಹುಳ್ಳಿಕಾಳು ಪಲ್ಯಕ್ಕೆ ರೆಡಿ ಮಾಡಿ ನೋಡ್ರಿ. ಹುಳ್ಳಿಕಾಳು ಕುದಿಯಾಕ ಇಟ್ಟೀನಿ. ಬರೀ ಹುಳ್ಳಿಕಾಳು ಕುದಿಯಾಕ ಇಟ್ಟೀನಿ ಅಂತ ಏನ್ರಿ, ಕುದ್ದಾವ ನೋಡ್ರಿ. ಹುಳ್ಳಿಕಾಳು ಪಲ್ಯ ಮಾಡಾಕ ರೆಡಿ ಮಾಡ್ಕೊಂಡೆ ನೋಡ್ರಿ. ಇಲ್ಲೇ ನೋಡ್ರಿ, ಇದು ನನ್ನ ಮದುವೆ ಕೊಟ್ಟಿದ್ದು ನೋಡ್ರಿ ಸಾಸ್ಮಿ ಜೀರಿಗೆ ಡಬ್ಬಿ. ಏನು ಆಲ್ಮೋಸ್ಟ್ ಸಾಮಾನು ಬಳಸ್ತೀನಿ ನೋಡ್ರಿ. ಅವೆಲ್ಲ ನನ್ನ ಮದುವೆ ಕೊಟ್ಟಿದ್ದು ರೀ. ನಾ ಏನೂ ಕೊಂಡಕ್ಕೆ ಹೋಗಿಲ್ರಿ. ಎಲ್ಲ ಇನ್ನೂ ಅದಾವ್ರಿ, ಸಾಮಾನು ಭಾಳ ಅದಾವ್ರಿ. ಕಟ್ಟಿಟ್ಟಿನಿ ಆ ಕಡೆ ಮ್ಯಾಕ. ಯಾಕಂದ್ರೆ ತಿಕ್ಕು ತೊಳೆದಾಗಲ್ಲ ಬಿಡ್ರಿ. ನನಗೆ 3 ಮಂದಿ ಇದೀವ್ರಿ, ಸಾಕು ಎಷ್ಟು ಬೇಕು ಅಷ್ಟು ಬಳಸಿ ನೋಡ್ರಿ. ಬರ್ರಿ ಇವಾಗ ನಾನು ಪಲ್ಯ ಮಾಡಿ ಮತ್ತೆ ಸಿಗ್ತೀನಿ ರೀ. ಹುಳ್ಳಿಕಾಳು ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೀ. ನೋಡ್ರಿ, ರೊಟ್ಟಿನೂ ಆಯ್ತು, ಹಿಟ್ಟ ಖಾಲಿ ಆಯ್ತು ನೋಡ್ರಿ. ಬರೀ ದಿನ ರೊಟ್ಟಿ ಮಾಡಿದೆ ಜಾಸ್ತಿ ರೀ. ನಾನು ದಡಮರದ ಪುಟ್ಟಿ ದಡಮ್ ಕೊಟ್ಟಿದ್ಲಿ ಇಲ್ಲೇ ಹಿಟ್ಟಾಗೈತೆ ಅಂದ್ರೆ ಜೋಳ ಇಲ್ರಿ. ಇವಾಗ ಅವ್ವ ಬರ್ತಾನ ಜೋಳ ಇಲ್ಲ ನೋಡ್ರಿ. ನಾನ್ರ ಹೋಗ್ಬೇಕು, ಈಗ ಅವ್ವಾರ ತಂದು ಕೊಡ್ಬೇಕು ನೋಡ್ರಿ ಜೋಳ. ಇಲ್ಲೇ ಯಾರ ಮನ್ಯಾಗಾರ ಒಂದು ಪಡಿ ಕಡ ಎಸ್ಕೋತೀನಿ ರೀ. ಆಮೇಲೆ ಅವ್ವ ಬಂದು ಜೋಳ ತಂದು ಅವ್ರಿಗೆ ಒಂದು ಪಡಿ ಕಡ ಕೊಟ್ರಾತ್ರಿ. ಈಗ ನೋಡ್ರಿ ಹಿಟ್ಟಾಗೈತಿ. ಮನೆ ಹಿಟ್ಟಾಗೈತಿ. ದಡಮರನೇ ಸಮಯದೀನಿ ರೀ. ಒಳ್ಳೆ ಮಳೆ ಇಲ್ಲಿ ದೊಡ್ಡಮ್ಮರ ಅದಾರ ಇದ್ರಾಗ ಅಂತ ಹೇಳೋದು ಅಷ್ಟೊಂದು ಸರಿ ಅಲ್ಲ ನೋಡ್ರಿ. ಬರ್ರಿ ನಾಳೆಗೆ ಅವ್ವ ಬಂದಂತ ಒಂದು ಯಾರ ಮನೆ ಎಷ್ಟೊಂದು ಗಿರ್ನಿ ಹಾಕ್ಸ್ಕೊಂಬರ್ಬೇಕು. ಹಿಟ್ಟಿನ ವ್ಯವಸ್ಥೆ ಮಾಡ್ಬೇಕು ನೋಡ್ರಿ. ಇವತ್ತು ರೊಟ್ಟಿನೂ ಆಯ್ತು ನೋಡ್ರಿ. ಇಲ್ಲೇ ಇವೊಂದು ಬೇಯಿಸಿ ಬಿಡ್ತೀನಿ ರೀ. ಗ್ಯಾಸಿ ಮ್ಯಾಗೆಲ್ಲ ಲೇಟಾಗಿ ಬೈತೆ ನೋಡ್ರಿ ರೊಟ್ಟಿ. ಬಾಂಡೆ ಬಟ್ಟಿ ಹಂಗೆ ಇದಾವು. ಬಾಂಡೆ ಬಟ್ಟಿ ಮಾಡ್ಬೇಕ್ರಿ. ಊಟ ಮಾಡಿ ಬಾಂಡೆ ಬಟ್ಟಿ ಮಾಡ್ತೀನಿ ನೋಡ್ರಿ. ಬರ್ರಿ ಊಟ ಮಾಡ್ತೀನಿ ನೋಡ್ರಿ. ಇವಾಗ ಜಳಕ ಆಯ್ತು, ಪೂಜೆನೂ ಆಯ್ತು. ನಾ ಬಟ್ಟೆ ಬಾಂಡೆ ಹಂಗೆ ಅದಾವ್ರಿ. ಮಕ್ಕಳು ಮುಂಜಾನೆ ಸಾಲಿಗೆ ಹೋಗ್ತಾರಲ್ಲ, ಗಸ ಲಗದ ಮಾಡ್ಕೊಂಡು ಲೇಟ್ ಆಗಿಬಿಡ್ತು ನೋಡ್ರಿ ಎಲ್ಲ ಕೆಲಸ ಮಾಡ್ಕೊಂಡು. ಇವಾಗ 10:30 ಆಗೈತೆ ಟೈಮ್. ಊಟ ಮಾಡ್ತೀನಿ ರೀ. ಪೂಜೆ ಎಲ್ಲ ಆಗೈತಿ. ಉಂಡ್ಕೇರಿ ಇವತ್ತು ಎಷ್ಟು ಜಲ್ದಿ ಮಾಡ್ಬೇಕು ಕೆಲಸ ಅಂದ್ರೂ ದಿನ ಯಾವತ್ತಿ ಜಗತ್ರಿ. ಅಡ್ಡು ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡೇ ಮಾಡ್ತೀನಿ ರೀ. ಇವತ್ತು ಹಿಂದೆ ಮಾಡಿಲ್ಲ, ಇವತ್ತು ಮಾಡಲೇಬೇಕಂತ ಅನ್ಕೊಂಡೀನಿ ರೀ. ಮಾಡೇ ಮಾಡ್ತೀನಿ ರೀ. ನಾವು ಏನು ಅನ್ಕೊಂಡಿರ್ತೀವಿ ಆ ಕೆಲಸ ಮಾತ್ರ ಬಿಡಕ್ಕೆ ಹೋಗ್ಬಾರ್ದು. ನಮ್ಮ ಕೈಲಿ ಆಗುತ್ತಂದ್ರೆ ಆಗತ್ತೆ ರೀ, ಆಗಲ್ಲ ಅಂದ್ರೆ ಆಗಲ್ಲ ರೀ. ನಿನ್ನೆ ನಾನು ಏನೋ ಹೊಲಿದ್ರಾತ್ ಬಿಡು, ಹೊಲಿದ್ರಾತ ಇದಕ್ಕೆ ಬಿಟ್ರಾತ ಅಂತ ಅನ್ಕೊಂಡಿದ್ದೀನಿ ರೀ. ನೀನು ಹೊಲಿದಾಗಲಿಲ್ಲ ರೀ. ಕಟಿಂಗ್ ಮಾಡಿದೆ, 3 ಜಂಪರ್ ಕಾಚಿ ಗುಂಡಿ ಮಾಡಿದೆ. ಇವತ್ತು ಖಂಡಿತ ಹೊಲಿಬೇಕಂತ ಅನ್ಕೊಂಡೀನಿ ರೀ. ಹೊಲ್ತೀನಿ. ನಾವು ಬೇಸರ ಮಾಡ್ಕೊಂಡು ಕುಂತೀವಿ ಅಂದ್ರೆ ಬೇಸರ ಆಗಿಬಿಡ್ತೀವಿ ರೀ. ಹಾಗೆ ಸ್ಟಿಚಿಂಗ್ ಮಾಡಿದೀವಿ ಅಂದ್ರೆ ಮಾಡೇ ಮಾಡ್ತೀವಿ ರೀ. ಇವತ್ತು ಹೊಲಿಲೇಬೇಕು ರೀ. ಬರ್ರಿ ಇವತ್ತು ಹೆಚ್ಚಿಗೆ ಲಾಗ್ ಮಾಡಕ್ಕೆ ಹೋಗಲ್ರಿ. ಯಾಕಂದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನಿಮಗೂ ಶೇರ್ ಮಾಡ್ತೀನಿ ರೀ. ಯಾಕೆ 2 ಬ್ಲೌಸ್ ಸ್ಟಿಚಿಂಗ್ ಮಾಡಲೇಬೇಕು ರೀ. ನೀನೇ ಸ್ಟಿಚಿಂಗ್ ಮಾಡಿಲ್ಲ ರೀ, ಆದರೂ ಅಲ್ಲೋ ಒಂದ್ರಿ ಲಾಗುನು ಮಾಡಿಲ್ಲ, ಸ್ಟಿಚಿಂಗ್ ಮಾಡಿರಿ. ಇವತ್ತೆಲ್ಲ 2 ಕಂಪ್ಲೀಟ್ ಮಾಡ್ಕೋಬೇಕು ನೋಡಿರಿ. ಇವತ್ತಿಗೆ ನಿನ್ನೆ ಕೆಲಸ ಇವತ್ತಿನ ಕೆಲಸ 2 ಕಂಪ್ಲೀಟ್ ಮಾಡ್ಕೋತೀನಿ. ಇದು ಸಹ ಊಟ ಮಾಡ್ತೀನಿ ರೀ. ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಬಟ್ಟೆನ ಒಗೆದು ಹಾಕಿದ್ಯಾ. ಬಟ್ ಭಾಳ ಇದ್ದೀರಿ ಇವತ್ತೊಂದಿಷ್ಟು. ಯಾಕೆ ಸಣ್ಣ ಅಂತ ಹಿಂಗೆ ಕಳೆದು ಹೋಗಿದ್ದ. ಬಾಂಡೆ ತಿಕ್ಕಿದೆ. ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿರಿ. ಇಟ್ಟು ಮಾಡಿದ್ದೆ. ಒಳ್ಳೆ ನಾಳೆಗೆ ಇದೇ ಹೊತ್ತಿಗೆ ಬಾಂಡೆ ಬಟ್ಟೆ ಎಲ್ಲ ಒಳ್ಳೆ ಇದೇ ಹೊತ್ತಿಗೆ ಮಾಡ್ತೀನಿ ನೋಡಿರಿ. ಆ ಟೈಲರಿಂಗ್ ಕೆಲ್ಸಕ್ಕೆ ಹೋದೆ, ಸೇರಿರಿ ನಾನು ಮುಗೀತು ನೋಡಿರಿ. ಚಿಲ್ಕ ಹಾಕಿದ್ದು ಒಳ್ಳೆ ತೆಗಿದಿಲ್ಲ ನೋಡಿರಿ. ಅದನ್ನು ಇನ್ನೂ ಕೆಲಸದ ಅಟ್ಟೆ ತೆಗಿದ್ರಿ. ಕರೆಂಟ್ ಇಲ್ಲ ನೋಡಿರಿ. ಟೈಲರಿಂಗ್ ಕೆಲಸ ಮಾಡ್ಬೇಕಾದ್ರೆ ಕರೆಂಟ್ ಇಲ್ಲ ನೋಡಿರಿ. ಬಟ್ಟೆ ಬಾಂಡೆ ಮಾಡಿ ಬಂದು ನಾನು ಕರೆಂಟ್ ಬಂದು ರೀ ಹೊಲಿಬೇಕಂತ ನಾ ಮಾಡಿದ್ದೆ. ಸೊಸೈಟಿಯವ್ರು ಫೋನ್ ಹಚ್ಚಾರಿ. ಅದು ಹಂಗಂದ್ರೆ ಸೊಸೈಟಿ ಅಂದ್ರೆ ಬ್ಯಾಂಕಿನ ಥರ ಇಲ್ಲೇ ಊರಾಗ ಐತ್ರಿ ಅದು ಅವರಿಗೆ ತಾಳೆ ಸರ ಒತ್ತಿ ಇಟ್ಟಿವಲ್ರಿ. ಹಿಂಗಾಗಿ ಅವರು ಬಡ್ಡಿ ಕಟ್ಬೇಕ್ರಿ. ಮತ್ತು ಬಾದನ ಆತಂತಂದರು. ಎಷ್ಟಾಗೈತೆ ಬಡ್ಡಿ ಅಂದೆ 1200 ರೂಪಾಯಿ ಆಗೈತೆ ಅಂದಾರಿ. ಹೋಗಿ ಕಟ್ಟಿ ಬರ್ತೀನಿ ರೀ ಸೊಸೈಟಿಗೆ ಹೋಗಿ. ಇವಾಗ ಬರೀ ಹೋಗಿ ಬರ್ತೀನಿ. ನನ್ನ ಕಡೆ 500 ಇದ್ದು ರೀ. ಪುಟ್ಟಕ್ಕನ ಕಡೆ 700 ರೂಪಾಯಿ ಸಿಗೊಂದಿನಿ ನೋಡಿರಿ ಇವಾಗ. ಮತ್ತು ಯಾವಾರ ಬಟ್ಟೆ ಬಂದು ಕೊಡ್ತೀನಿ ನೋಡಿ ಪುಟ್ಟಕ್ಕೆ. ಒಮ್ಮೆ ಕೊಡೋ ಪುಟ್ಟಕ್ಕೆ ನೋಡಿರಿ ಹೆಂಗೆ ಒಂದು 100 ಹೆಂಗೆ ಲೆಕ್ಕ ಮಾಡಿ ಕೊಡ್ತಾವೆ ನೋಡಿರಿ. ಹೆಚ್ಚಿಗಿದ್ರೆ ಏನು ಆಗ್ತಿರ್ಬೇಕು ನೋಡಿರಿ. ಆಕೆ ಪುಟ್ಟಕ್ಕೆ ಹಾಲಿನ ವ್ಯಾಪಾರ ಮಾಡ್ತಾಳ್ರಿ. ಕೊಟ್ಟರೆ ಏನು ಆಗ್ತಿರ್ಬೇಕು ನೋಡಿರಿ. 600 700 ಅದಲ್ಲ. ಹೋಗಿ ಬರ್ನಾ ಪುಟ್ಟಕ್ಕೆ. ನಾನು ಕೊಡೆ ಹೋಗಿ ಬರ್ತೀನಿ ನೋಡಿರಿ. ಬರೀ ಹೋಗಿ ಬ್ಯಾಂಕಿಗೆ ಕಟ್ಟಿ ಬರ್ತೀನಿ ರೀ. ಮತ್ತು ಯಾವ್ಯಾವ ಬಟ್ಟೆ ಬಂದ್ರೆ ಕೊಟ್ರಾತ್ರಿ ಪುಟ್ಟಕ್ಕಗೆ. ನನಗೂ ಬಂದಿದ್ದು ಬಿಡ್ರಿ. ಬಿಸಿ ಒಂದಿತ್ತಲ್ಲ, ಬಿಸಿ 4 ಸಾವಿರ ಬಿಸಿ ಕಟ್ಟೀನಿ ರೀ. ಹಿಂಗಾಗಿ ಮೊನ್ನೆ ಮಾಲ್ ಒಂದು ಹಾಕೀನಿ ರೀ ಬಟ್ಟೆದು. ಹಿಂಗಾಗಿ ರೊಕ್ಕ ಇಲ್ಲಾರಂಗೆ ಆಗೈತೆ ನೋಡಿರಿ. ಇವತ್ತನ 1200 ಕೊಡು ಪುಟ್ಟಕ್ಕ ಅಂತ ಹೇಳಿದೆ. ಆಗಳೇ ಉದ್ರಿ ಒಂದು ಇನ್ನು 500 ಬಂದವು ರೀ. ಅದಕ್ಕೆ 700 ಕೊಡು ಪುಟ್ಟಕ್ಕ. ಉದ್ರಿ ಒಂದು 500 ಬಂದಾವಂದೆ. ಮತ್ತು 700 ಕೊಟ್ಟಾಳ. ಹೋಗಿ ಕಟ್ಟಿ ಬಂದು ಸಿಗ್ತೀನಿ ನೋಡಿರಿ. ಮತ್ತು ಅವು ಕಾಗದ ಪತ್ರ ತೊಗೊಂಡೀನಿ ರೀ, ಪಾಸ್ಬುಕ್ ಅವು.
ಇವಾಗ 2 ಜಂಪರ ಟಿಚಿಂಗ್ ಮುಗಿಸ್ತೀನಿ. ಟೈಮ್ ಬಂದು 9 ಗಂಟೆ ಆಗೈತೆ ರೀ. ಊಟನೂ ಆಗೈತೆ. ಒಂದಿಷ್ಟು ಒಗ್ಗರಣೆ ಅನ್ನ ಮಾಡಿದ್ದೀನಿ ರೀ. ಒಗ್ಗರಣೆ ಅನ್ನ ಅಂತಾರ, ಪಲಾವ್ ಅಂತಾರ, ಅಷ್ಟೊಂದು ಏನು ಹಾಕಿದಿಲ್ಲ ರೀ. ಸಿಂಪಲ್ಲಾಗಿ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕಿ ರೇಷನ್ ಅಕ್ಕಿಂತ ಒಗ್ಗರಣೆ ಅನ್ನ ಮಾಡಿ ನೋಡಿರಿ. ಯಾಕಂದ್ರೆ ಚಲೋ ಅಕ್ಕಿ ತಂದೆ ಇಲ್ರಿ. ತಂದಿದ್ದೆ ಮೊನ್ನೆ ಒಂದು ಸಾರಿ, ಇವಾಗ ತಂದಿಲ್ಲ ನೋಡ್ರಿ. ಮನೆ ಬಟ್ಟೆ ಮಾಲ್ ಹಾಕಿದ್ನೆಲ್ಲ ರೊಕ್ಕನಿಲ್ಲದಂಗೆ ಆಗೈತೆ ರೀ. ಇವಾಗ ಅದ್ರಾಗ ನೋಡ್ರಲ್ರಿ ಬಡ್ಡಿ, ಅದೊಂದು ಇವಾಗ ಬಡ್ಡಿ ಕಟ್ಟೋದು 1250 ರೂಪಾಯಿ ಬಂತು ರೀ. ಹೋಗಿ ಕಟ್ಟಿ ಬಂದು ಮಧ್ಯದ ನೋಡಿರಲ್ರಿ ನೀವು. ಬರೀ ಇವತ್ತಿನ ವಿಡಿಯೋ ಹೇಗಿತ್ತಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾವ ಥರ ಬಂದೈತಿ ವಿಡಿಯೋ, ಸೂಪರ್ ಬಂದೈತಿ ಏನಿಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಎಲ್ಲರೂ ತುಂಬಾ ಇವತ್ತೊಂದು ವಿಷಯ ನಿಮ್ಗಳು ಶೇರ್ ಮಾಡಿ ನೋಡ್ರಿ. ಕೆಲಸ ಒತ್ತಡದಾಗನ ಶೇರ್ ಮಾಡಿಲ್ಲ, ಬರೀ ಅದು ಶೇರ್ ಮಾಡ್ತೀನಿ. ಇವತ್ತು ಒಬ್ಬರು ಸಿಸ್ಟರ್ ಏನಂತ ಕೇಳಿ 1000 ಮೇಲೆ ಸಬ್ಸ್ಕ್ರೈಬರು 4000 ವಾಚ್ ಅವರು ಆಗೈತೆ ರೀ. ಆಗಿದ್ದು ಕರೆ ರೀ. ಇವತ್ತು ಮುಗೀತು ನೋಡ್ರಿ. ನಂದು 4000 ವಾಚ್ ಅವರು ಕಂಪ್ಲೀಟ್ ಇವತ್ತಾದರೆ. ಸಬ್ಸ್ಕ್ರೈಬರ್ ಇವತ್ತಾದ್ರು ನೋಡ್ರಿ. ನಿಮ್ಮ ಸಪೋರ್ಟ್ನಿಂದ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಫುಲ್ ಖುಷಿನ ಆಗೈತೆ ನನಗೆ. ಫುಲ್ ಖುಷಿನ ಆಗೈತೆ ನೋಡ್ರಿ. ಯಾಕಂದ್ರೆ ಅಕ್ಕ ಕೇಕ್ ತಂಗೆ ಕಟ್ ಮಾಡಿಲ್ಲ ಅಕ್ಕ ಅಂತ ಕೇಳಿದ್ರಿ. ಇಲ್ಲ ಸಿಸ್ಟರ್, ಇವತ್ತು ನಂದು ಪರಿಸ್ಥಿತಿ ವಜ್ಜಾನೆ ಐತೆ ಅಂತ ಹೇಳ್ಬೋದು ರೀ ಇವತ್ತಿಂದು. ಮತ್ತು ಮುಂದಿಂದಾಗ ಯಾವಾರ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದು ಮತ್ತು ಬಟ್ಟೆ ವ್ಯಾಪಾರದ್ದು ಉದ್ರಿ ಹಾಕೀನಿ. ಇವತ್ತೆಲ್ಲ ಉದ್ರಿ ಲೆಕ್ಕ ಮಾಡಿದ್ದೀನಿ ರೀ. 15,000 ರೂಪಾಯಿ ಉದ್ರಿ ಆಗೈತೆ ರೀ. ಉದ್ರಿ ಭಾಳ ಆಗತ್ತವ್ರಿ. ತಾಯಿ ಸಮಾನ ಅದು ನಾನು ಇವಾಗೇನು ಒತ್ತಿ ಇಟ್ಟಿಲ್ಲ ರೀ. ನಮ್ಮ ಮೊನ್ನೆ ಸರಿ ಶಿವರಾತ್ರಿ ಜಾತ್ರೆಗಾನೆ ಒತ್ತಿ ಇಟ್ಟಿದ್ನಲ್ಲ ರೀ. ಅದು ಬಿಡಿಸ್ಕೊಂಬರ್ಬೇಕಾಗಿತ್ತು ರೀ. ಅಲ್ಲೇ ಇರ್ಬಿಡು, ಮನ್ಯಾಗ ಇರೋದೇ ಸೇಫ್ಟಿ ಎಲ್ಲ. ಮನ್ಯಾಗ ಯಾರು ಗಂಡು ಮಕ್ಳಿಲ್ಲ, ನಾವೇ 2 ಮಕ್ಕಳು, ನಾನು ಒಬ್ಬೇಕಿರ್ತೀನಿ ರೀ. ಮನ್ಯಾಗ ಇಡೋದೇ ಸೇಫ್ಟಿ ಎಲ್ಲ ಯಾಕೆ ಇರ್ಲಕ್ಕ. ಮುಂದೆ ಮಕ್ಳಿಗೆ ಅದೇ ನಮ್ಮ ತವ್ರ ಮನೆಯಾಗ ಕೊಟ್ಟಿದ್ದನು ಒಂದು ಹೆಸರಲ್ರಿ. ಅದು ಒಂದೇ ಆಧಾರಲ್ರಿ ನಮ್ಮ ಮಕ್ಳಿಗೆ. ಮುಂದೆ ದೊಡ್ಡ ದೊಡ್ಡ ಸಾಲಿ ಬರ್ತಾವ್ರಿ, ಮತ್ತು ಕಲಿಸ್ಬೇಕಲ್ಲ. ಅದು ಇವಾಗ ಇರಲಿ, ಇವಾಗೇನು ಅವಶ್ಯಕತೆ ಇಲ್ಲ ಅಂತೇಳಿ ಹಂಗೆ 80,000 ರೂಪಾಯಿ ಅದ್ರ ಮ್ಯಾಗ 80,000 ರೂಪಾಯಿ ಲೋನ್ ತೊಗೊಂಡಿದ್ದೀನಿ ರೀ. ಅದನ್ನು ಎಲ್ಲ ಕಟ್ಟೀನಿ ರೀ. ಲೋನ್ ಎಲ್ಲ ಇದು ಬಡ್ಡಿ ಅಷ್ಟೇ ಉಳ್ದೈತೆ ರೀ. ಅದು ಕಟ್ರಿ ನೀವು ತಾಯಿ ಸಾರನ್ನ ಇಲ್ಲೇ ಇಟ್ರಿ, ಬಡ್ಡಿನೂ ಕಟ್ಟಲಾಗಿರಿ, ಗಂಟೆಲ್ಲ ಕಟ್ಟಿರಿ ಅನ್ನಕತ್ರು. ಹೋಗಿ ಇವತ್ತು ಬಡ್ಡಿ ಕಟ್ಟಿ ಬಂದೇನಿ ರೀ. ಒಯ್ಬೇಕ್ರಿ ನೀವು ಅದನ್ನ ತಾಯಿ ಸಾಲಿ ಇಡೋಕ್ಕಾಗಲ್ಲ ಅಂತಂದರು. ಇಲ್ಲ ಇಲ್ಲೇ ಇಲ್ರಿ, ನಮ್ಮ ಮನೆ ಸೇಫ್ಟಿ ಇಲ್ಲ, ಆದರೂ ಇಲ್ಲೇ ಇಲ್ರಿ ಒಯ್ತೀನಿ ರೀ ಅಂತೇಳಿ ಬ್ಯಾಂಕ್ನಾಗ ಬಿಟ್ಟು ಬಂದೀನಿ ರೀ. ಹಂಗಂದ್ರೆ ನೀವು ಎಷ್ಟು ರೊಕ್ಕ ತೊಗೋಬೇಕಾಗತ್ತೆ ನೋಡಿರಿ. ಹಂಗಂದ್ರೆ ಮ್ಯಾಲೆ ಸಾಲ ಅಂತ 5,000 ತೊಗೋರಿ, 10,000 ತೊಗೋರಿ ಅಂತಂದಾರಿ. ನಾನು ನಾಳೆಗೆ ಹೋಗಿ ಒಂದು 5,000 ರೂಪಾಯಿ ತೊಗೊಂಬಂದು ಕೇರಿ ಬಿಸಿಗೆ ಒಂದು 2,000 ಆತಾವ್ರಿ. ಮತ್ತು ನಾನು ಉದ್ರಿ ಬರುವುದಲ್ರಿ. ಅದು ಯಾವಾರ ಕಟ್ಕೊಂಡ್ರೆ ಆಯ್ತು. ಬಿಸಿಗೆ ಒಂದು 2,000 ಆತಾವು. ನೋಡೋಣ್ರಿ ಮನ್ಯಾಗೂ ಶ್ರಾವಣಿ ಸಾಲಿಗೆ ಒಂದು ಪೀಸ್ ತುಂಬಂತ ಫೋನ್ ಹಚ್ಚಕತ್ತಾರಿ. ಸಾರ್ ಚಲೋ ಆಗೋಣ. ಅವಾಗ 2,000 ರೂಪಾಯಿ ತುಂಬಿದ್ದೆ. ಅದೊಂದು 3,000 ತುಂಬ್ತೀನಿ ರೀ. 5,000 ಆಗುತ್ತೆ. ವ್ಯಾನಿಂದರ ಮುಗಿತೈತೆ ರೀ 6 ತಿಂಗಳದ್ದು. ಮತ್ತು 6 ತಿಂಗಳು ಸಾಲಿದು ಅದು ಕಟ್ಟಬೇಕು ರೀ. ನೋಡೋಣ ಹೆಂಗೆ ಆಗುತ್ತೋ. ಈ ಯೂಟ್ಯೂಬ್ ಪೇಮೆಂಟ್ ಬರ್ತಾನ ಲೇಟ್ ಆಗುತ್ತೆ ರೀ. ಅವ್ರು ಮೇಗ ಫೋನ್ ಹಚ್ಚಕತ್ತಾರ. ಹೆಂಗೆ ಆಗುತ್ತೆ ನೋಡೋಣ್ರಿ. ಎಲ್ಲ ಈ ಕಡೆ ಕೆರೆ ಅಂತ ತೆಗೆದು ಬಾಯ ಅಂತ ಕೆರೆಯಾಗ ಅನ್ನಂಗೆ ಆಗ್ಬಿಟ್ಟೈತೆ ನೋಡ್ರಿ. ನನ್ನ ಬಾಳೆ ಅಲ್ಲಿ ತೆಗೆದು ಇಲ್ಲೇ, ಇಲ್ಲಿ ತೆಗೆದು ಅಲ್ಲೇ. ಹಂಗೆ ಮಾಡಿದ್ರೆ ಸಂಸಾರ ಆತಾವಲ್ರಿ. ಒಂದೇ ಕಡೆ ಬರಲಿ. ಇನ್ನು ಉದ್ರಿ ಕೊಟ್ಟಿವ ಬರುತ್ತಾನ ಹಂಗೆ ಕುಂದಿರ್ತೀನಿ ಅಂದ್ರೆ ಇವು ನಡೆಯಲ್ರಿ. ಉದ್ರಿ ಕೊಟ್ಟವ್ರು ಏನೈತೆ ಈ ಸದ್ಯ ಕೊಡ್ತಾರೋ ಗೊತ್ತಿಲ್ಲ, ನಾಳೆ ಕೊಡ್ತಾರೋ ಗೊತ್ತಿಲ್ಲ, ತಿಂಗ್ಳು ಹೋಗ್ತಾರೋ ಗೊತ್ತಿಲ್ಲ. ಉದ್ರಿ ಕೊಡ್ಲಿಕ್ಕೆ ಹಳ್ಳೆ ಇಡಲ್ಲ ನೋಡ್ರಿ ಬಟ್ಟೆ ವ್ಯಾಪಾರ. ಉದ್ರಿ ಕೊಡಲೇಬೇಕು ರೀ. ಒಂದು ಕಡೆ ಖುಷಿನಾಗೈತಿ, ಒಂದು ಕಡೆ ಇಂಥ ಪರಿಸ್ಥಿತಿ. ಇವಾಗ ನಮ್ಮ ಮನೆಯವ್ರು ತೀರ್ಕೊಂಡ್ರೆ ಇಷ್ಟು ರೊಕ್ಕದ ಅವಶ್ಯಕತೆ ಪರಿಸ್ಥಿತಿ ಬಂದಿದ್ದಿಲ್ಲ ರೀ. ಇವು ಸಲ ಬಂದೈತೆ ಅಂತ ಹೇಳ್ಬೋದು ನೋಡಿರಿ. ಯಾಕಂದ್ರೆ ಮ್ಯಾಗ ಬಟ್ಟೆ ಭಾಳ ಮ್ಯಾಗ ಹಾಕಿದ್ದೀನಿ ರೀ. ಒಂದು ತಿಂಗಳು ಆಗಿದ್ದಿಲ್ಲ ರೀ. ಒಳ್ಳೆ ಮಾಲ್ ಹಾಕಿದ್ದೀನಿ ರೀ, ಬಟ್ಟೆ ಮಾಲು. ಹಿಂಗಾಗಿ ಒತ್ತಡ ಬಿತ್ತಂತಲೇ ಹೇಳ್ಬೋದು ರೀ. ನಾಗರಮಸಿ ಬ್ಲೌಸ್ ಎಲ್ಲ ತೊಗೊಂಬಂದ್ಬಿಟ್ನೆಲ್ಲ. ರೇಷ್ಮೆ ಸೀರೆ ತೊಗೊಂಬಂದೆಲ್ಲ. ಎಲ್ಲ ಗಂಟು ಭಾಳ ಹುಡ್ಕೊಂಡು ಕೂತೈತೆ ನೋಡಿರಿ ಮಾಲು. ಐತೆ ಬಿಡ್ರಿ. ಅದರಿಂದ ಅದು ಲಕ್ಷ್ಮಿ ಅದಾಳ್ರಿ. ನೋಡೋಣ್ರಿ ಹೆಂಗೆ ಆಗುತ್ತೆ. ಇವತ್ತು 1,000 ಸಬ್ಸ್ಕ್ರೈಬರು 4,000 ವಾಚ್ ಅವರು ಕಂಪ್ಲೀಟ್ ಆಯ್ತು ನೋಡಿರಿ. ನಂಗೆ ವಾಚ್ ಈಗ ಅದೇ ಕಟ್ಟ್ಯಾರ ನೋಡಿರಿ. ಹಂಗಂದ್ರೆ ಈಗ ನಂದು ಅದೇ ಥರ ಆಗೈತೆ ನೋಡಿರಿ. ವಾಚ್ ಅವರು ಸಬ್ಸ್ಕ್ರೈಬರ್ ಒಂದೇ ಕಂಪ್ಲೀಟ್ ಆಗ್ಬೇಕಂದ್ರೆ ಯಾವುದೇ ಕೆಲಸ ನಮ್ಮದು ಹಣೆ ಬಾರ ಅನ್ನೋದಿತ್ತಂದ್ರೆ ಸುಸೂತ್ರವಾಗಿ ಆಗೋದಿತ್ತಂದ್ರೆ ಹೂವಿನಂತೆ ಹಗುರ ನೋಡಿರಿ. ಅದು ಗಾದೆ ಹಂಗೆ ಯಾವುದೇ ಅದು ಎಷ್ಟೇ ಇಲ್ಲರಿ, ಯಾವುದೇ ಕೆಲಸ ಇಲ್ಲರಿ, ಎಷ್ಟೇ ಭಾರ ಇಲ್ಲರಿ, ಅದು ಆಗೋ ಟೈಮ್ಗೆ ಆಗುತ್ತೆ ರೀ. ಅದು ನಾವು ಅನ್ಕೊಂಡಂಗೆ ಆಗಲ್ಲ ರೀ. ಅದು ನಾವು ಅನ್ಕೊಂಡಂಗೆ ಆಗಲ್ಲ ರೀ. ಹೂವಿನ ಸರ ಎತ್ತಿದಾಗೆ ಅಂದ್ರೆ ಹೂವಿನ ಸರ ಹಗುರ ಸುಸೂತ್ರವಾಗಿ ನಡೆಯುವ ಕೆಲಸ ಕಂಡು ಈ ಗಾದೆ ಕಟ್ಟ್ಯಾರ ನೋಡ್ರಿ. ಹಂಗೆ ಇವತ್ತು ನನ್ನ ಜೀವನದಾಗೂ ಸುಸೂತ್ರವಾಗಿ 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರು ಸುಸೂತ್ರವಾಗಿ
ಹೂವಿನಂತೆ ಹಗುರವಾಗಿ ಆಗೈತೆ ನೋಡ್ರಿ. ವಜ್ಜೈತ್ರಿ ನಮ್ಮ ಮೊಯ್ನಿಯರ್ ಚಾನಲ್ ನೋಡ್ರಿ. ಇನ್ನು 3000 ಕಂಪ್ಲೀಟ್ ಆಗಿಲ್ಲ ರೀ ವಾಚವರ. ಅದಕ್ಕೆ ಅದು ಯಾವಾಗ ಸುಸೂತ್ರವಾಗಿ ಆಗುವ ಕೆಲಸಕ್ಕೆ ಹೂವಿನ ಯಾವುದೇ ಕೆಲಸ ನಮ್ಗೆ ಆಗ್ಬೇಕಂತ ಆಗೋದಿದ್ರೆ ಹೂವಿನ ಸರ ಎತ್ತಿದಾಗೆ, ಹೂವಿನ ಸರ ಹಗುರ ಅರ್ಥ ರೀ ಇದು. ಮತ್ತು ಸುಸೂತ್ರವಾಗಿ ನಡೆಯುವ ಕೆಲಸಕ್ಕೆ ಈ ಗಾದೆಯನ್ನು ಕಟ್ಟ್ಯಾರ ನೋಡ್ರಿ. ಬರ್ರಿ ಮತ್ತು ನಾಳೆ ವಿಡಿಯೋದಾಗ ಮತ್ತೊಂದು ಗಾದೆಯೊಂದಿಗೆ ನಿಮ್ಮ ಕೂಡ ಸಿಗ್ತೀನಿ ರೀ. ಬಾಯ್ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೆ ಗುಡ್ ನೈಟ್, ಬಾಯ್.